ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚರಮೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುಸ್ತುತಿಯಲ್ಲಿ 21ನೇ ಶ್ಲೋಕ. ದೇವ್ಯಾದೇಶ ಪ್ರಣೀತಿದ್ರುಹಿಣ ಹರವರಾವಧ್ಯರಕ್ಷೋ ವಿಘಾತಾದ್ಯಾಸೇವ್ಯೋದ್ಯರ್ದ್ರಯಾರ್ದ್ರಃ ಸಹ ಭುಜಮಕರೋದ್ರಾಮನಾಮಾ ಮುಕುಂದಃ ದುಷ್ಪ್ರಾಪೇ ಪಾರಮೇಷ್ಠೇ ಕರತಲಮತುಲಂ ಮೂರ್ಧ್ನಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜೇಕ್ಷಣಸ್ತ್ವೇಕ್ಷಮಾಣಃ. ಈ ಶ್ಲೋಕದಲ್ಲಿ ಕೂಡ ರಾಮಪರವಾದ ಅರ್ಥ, ಹನುಮತ್ಪರವಾಗಿರತಕ್ಕಂತಹ ಅರ್ಥವನ್ನು ಸೇರಿಸಿದ್ದಾರೆ. ಎರಡು ರೀತಿಯ ಅರ್ಥಗಳನ್ನು ನೋಡುವಾಗ ಸ್ವಲ್ಪ ಪದಚ್ಛೇದದಲ್ಲಿ, ಸ್ವಲ್ಪ ಅನ್ವಯದಲ್ಲಿ ವ್ಯತ್ಯಾಸ ಇರೋದರಿಂದ ಬೇರೆ ಬೇರೆಯಾಗಿ ನಾವು ಪದಚ್ಛೇದ, ಅನ್ವಯಾನುಸಾರ ಅರ್ಥ ನೋಡಬೇಕಾಗತ್ತೆ. ಹೇ ರಾಮ, ನೀನು ಒಲಿದರೆ ಯಾವುದು ಅಲಭ್ಯ, ಅಲಭ್ಯವಾದ ಯಾವುದಿದೆ? ದೇವ್ಯಾದೇಶ ಪ್ರಣೀತಿ ಧುರಿಣ ಹರವರಾವಧ್ಯರಕ್ಷೋ ವಿಘಾತಾದ್ಯಾಸೇವ್ಯೋ ಜದ್ರಯಾರ್ದ್ರಃ ರಾಮನಾಮ ಮುಕುಂದಃ ಭವಾನ್ ಮೂರ್ಧ್ನಿ ಅತುಲಂ ಕರತಲಂ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯಃ ಪ್ರಭೂತಃ ಪ್ರಣಯ ವಿಕಸಿತಾಬ್ಜೇಕ್ಷಣಃ ಆ ಈಕ್ಷಮಾಣಃ ದುಷ್ಪ್ರಾಪೇ ಪಾರಮೇಷ್ಠೇ ಸಹಭುಜಂ ತು ಅಕರೋತ್ ಅಂತ ರಾಮನ ಪರವಾಗಿ ಅರ್ಥ ಮಾಡುವಾಗ ಶ್ಲೋಕಗಳ ಪದಗಳ ಅನ್ವಯವನ್ನು ತಿಳ್ಕೊಳ್ಬೇಕು. ಹೀಗೆ ದೇವ್ಯಾದೇಶ ಪ್ರಣೀತಿ, ದೇವಿ ಅಂದರೆ ಸೀತಾ, ಸೀತೆಯ ಸಂದೇಶವನ್ನು ಪ್ರಣೀತಿ ಒಯ್ಯುವುದು. ದ್ರುಹಿಣ ಹರವರ, ದ್ರುಹಿಣ ಅಂದರೆ ಬ್ರಹ್ಮ, ಹರವರ ದ್ರುಹಿಣ ಬ್ರಹ್ಮ, ಹರ ರುದ್ರ ಇವರ ವರಗಳಿಂದ ಅವಧ್ಯರಾದ ರಕ್ಷಃ ರಾಕ್ಷಸರ ವಿಘಾತ ವಧೆಯು ಆದಿ ಇವೇ ಮೊದಲಾದ ಆ ಸೇವಾ ಉತ್ತಮ ಸೇವೆಯಿಂದ ಉದಯಿಸಿದ ದಯಾ ಕೃಪೆಯಿಂದ ಆರ್ದ್ರಃ ತೊಯ್ದಂತಹ ರಾಮನಾಮಕನಾಗಿರತಕ್ಕಂತಹ ಮುಕುಂದಃ ಮೋಕ್ಷದಾಯಕನಾಗಿರತಕ್ಕಂತಹ ಭವಾನ್ ನೀನು ಮೂರ್ಧ್ನಿ ಹನುಮಂತನ ತಲೆ ಮೇಲೆ ಅತುಲಂ ಅನುಪಮವಾದ ಕರತಲಂ ಅಂಗೈಯನ್ನು ವಿನ್ಯಸ್ಯ ಇಟ್ಟು ಧನ್ಯಂ ಧನ್ಯನ್ನಾಗಿ ತನ್ವನ್ ಮಾಡುತ್ತಾ ಭೂಯಃ ಮತ್ತು ಪ್ರಭೂತ ಬಹಳವಾದ ಪ್ರಣಯ ವಾತ್ಸಲ್ಯದಿಂದ ವಿಕಸಿತ ಅರಳಿದ ಅಬ್ಜೇಕ್ಷಣ ತಾವರೆಗಣ್ಣು ಉಳ್ಳವನಾಗಿ ಆ ಈಕ್ಷಮಾಣ ಆ ಚೆನ್ನಾಗಿ ಈಕ್ಷಮಾಣ ನೋಡುತ್ತಾ ದುಷ್ಪ್ರಾಪೇ ದುರ್ಲಭವಾದ ಪಾರಮೇಷ್ಠೆ ಬ್ರಹ್ಮ ಪದವಿಯಲ್ಲಿ ಸಹಭುಜಂತು ಸಹಯೋಗವುಳ್ಳವನನ್ನಾಗಿಯೇ ಅಕರೋತ್ ಮಾಡಿದ್ದೀಯಾ. ಹೇ ರಾಮ, ಹನುಮಂತ
ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ. ಸೀತಾದೇವಿಗೂ ನಿನ್ನ ಸಂದೇಶವನ್ನು ಮುಟ್ಟಿಸಿದ. ಆ ದೇವಿಯ ಸಂದೇಶವನ್ನು ನಿನಗೆ ಮುಟ್ಟಿಸಿದ. ಹಾಗೆಯೇ ಬ್ರಹ್ಮರುದ್ರರ ವರಬಲದಿಂದ ಅವಧ್ಯರಾಗಿರತಕ್ಕಂತಹ ರಾಕ್ಷಸರನ್ನು ಕೊಂದ. ಇಂತಹ ಅನೇಕ ಉತ್ತಮ ಸೇವೆಗಳನ್ನು ಮಾಡಿದಂಥ ಹನುಮಂತನಲ್ಲಿ ನಿನಗೆ ತುಂಬ ಕೃಪೆ. ಅಂತಹ ಕೃಪೆಯಿಂದ ದಯಾರ್ದ್ರನಾಗಿರತಕ್ಕಂತಹ ನೀನು ಅವನ ತಲೆಯ ಮೇಲೆ ಅನುಪಮವಾದ ನಿನ್ನ ಕರತಲವನ್ನು ಇಟ್ಟು ಧನ್ಯನನ್ನಾಗಿ ಮಾಡಿದ್ದೀಯ. ಮತ್ತು 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 ವಾತ್ಸಲ್ಯದಿಂದ ಅರಳಿದ ತಾವರೆಗಣ್ಣಿನಿಂದ ಅವನನ್ನು ನೋಡುತ್ತಾ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯಲ್ಲಿ ನಿನಗೆ ಸಹಭೋಗ ನೀಡುತ್ತೇನೆ ಅಂತ ವರವನ್ನು ಕೊಟ್ಟಿದ್ದೀಯ. ಹೀಗೆ ನೀನು ಒಲಿದರೆ ಅಲಭ್ಯವಾಗಿರುವಂಥದ್ದು ಯಾವುದಿದೆ ಅಂತ ಈ ಶ್ಲೋಕದ ಈ ಪದ್ಯದ ರಾಮಪರವಾಗಿರತಕ್ಕಂತಹ ಅರ್ಥ ತಾತ್ಪರ್ಯ. ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರ ವದ್ಯ ರಕ್ಷೋ ವಿಘಾತ. ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರ ಅವಧ್ಯ ರಕ್ಷೋ ವಿಘಾತ. ಅದ್ಯ ಆಸೇವೋದ್ಯರ್ದ್ರಯಾರ್ದ್ರ ಸಹಭುಜಮಕರೋತ್. ದೇವಿ ಅಂದರೆ ಲಕ್ಷ್ಮೀದೇವಿ. ದುರ್ಹಿಣಹರ ಶಬ್ದಗಳಿಗೆ ಬ್ರಹ್ಮ ರುದ್ರ ಅಂತ ಅರ್ಥ. ಆದೇಶ ಅಂದರೆ ಭಗವಂತನ ಆಜ್ಞೆ. ಭಗವಂತನ ಆಜ್ಞೆಯಂತೆ ಅವರನ್ನು ಪ್ರಣೀತಿ ಸೃಷ್ಟ್ಯಾದಿ ಕರ್ಮಗಳಲ್ಲಿ ನಿಯೋಜನೆ ಮಾಡುವಂಥದ್ದು. ಪರಮಾತ್ಮನೇ ಬ್ರಹ್ಮರುದ್ರ ನಿಂತುಕೊಂಡು ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡಿಸ್ತಾನೆ. ಹೀಗೆ ಲಕ್ಷ್ಮಿಗಿಂತಲೂ ಭಗವದ್ ಆಜ್ಞೆಯಿಂದ ನಿಯುಕ್ತರಾಗಿರತಕ್ಕಂತಹ ಬ್ರಹ್ಮರುದ್ರರಿಗಿಂತಲೂ ವರ ಶ್ರೇಷ್ಠನಾಗಿರತಕ್ಕಂತಹ ದೇವ್ಯಾ ಅಂತಹ ಲಕ್ಷ್ಮೀದೇವಿಯಿಂದ ಲಕ್ಷ್ಮೀದೇವಿಯ ವರ. ಇನ್ನು ರಾಮಪರವಾದ ಅನ್ವಯಾನುಸಾರ ಅರ್ಥ ನೋಡಿದ್ವಿ. ಇನ್ನು ಹನುಮಂತನ ಪರವಾಗಿರತಕ್ಕಂತಹ ಅರ್ಥ ಅದನ್ನು ನೋಡ್ತಾ ಹೋಗೋಣ. ಹೇ ಹನುಮನ್ ರಾಮನಾಮ ಮುಕುಂದ. ಹೇ ಹನುಮನ್ ರಾಮನಾಮ ಮುಕುಂದ. ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರ ವದ್ಯ ರಕ್ಷೋ ವಿಘಾತ. ಆಸೇವೋದ್ಯದ್ದಯಾರ್ದ್ರ. ದೇವ್ಯಾದೇಶ ಪ್ರಣೀತಿ ಈ ಸೀತಾದೇವಿಯ ರಾಮನ ಸಂದೇಶವನ್ನು ಸೀತಾದೇವಿಗೆ ಮುಟ್ಟಿಸಿದ್ದು, ಸೀತಾದೇವಿಯ ಸಂದೇಶವನ್ನು ರಾಮನಿಗೆ ಮುಟ್ಟಿಸಿದ್ದು. ಈ ಎರಡೂ ಪ್ರಕಾರದ ದೇವ್ಯಾದೇಶ ಪ್ರಣೀತಿ. ಮತ್ತು ದ್ರುಹಿಣ ಹರ ವರ. ದ್ರುಹಿಣ ಬ್ರಹ್ಮದೇವರ, ಹರ ರುದ್ರದೇವರ ವರಗಳಿಂದ ಅವಧ್ಯರಾಗಿದ್ದ ರಕ್ಷ ಅಕ್ಷಕುಮಾರಾದಿ ರಾಕ್ಷಸರನ್ನು ವಿಘಾತ ಕೊಂದುದೇ ಆದಿ ಮೊದಲಾದ ಆ ಸೇವಾ ಮಹತ್ತರವಾದ ಸೇವೆಗಳಿಂದ ಉದ್ಯತ್ ಅಭಿವ್ಯಕ್ತವಾದ ದಯಾ ಕೃಪೆಯಿಂದ ಆರ್ದ್ರ ಒದ್ದೆಯಾದ ಹೃದಯವುಳ್ಳವನಾಗಿ ಅತುಲಂ ಅಸದೃಶವಾದ ಕರತಲಂ ಅಂಗೈಯನ್ನು ಮೂರ್ಧ್ನಿ ನಿಮ್ಮ ನೆತ್ತಿಯ ಮೇಲೆ ವಿನ್ಯಸ್ಯ ಇಟ್ಟು
ಧನ್ಯಂ ಕೃತಾರ್ಥರನ್ನಾಗಿ ತನ್ವನ್ ಮಾಡುತ್ತಾ ಭೂಯ ಪುನಃ ಪ್ರಭೂತ ಬಹಳವಾದ ಪ್ರಣಯ ವಾತ್ಸಲ್ಯದಿಂದ ವಿಕಸಿತ ಅರಳಿದ ಅಬ್ಜೇಕ್ಷಣ ತಾವರೆಗಣ್ಣು ಉಳ್ಳವನನ್ನಾಗಿ ತ್ವಾಂ ನಿನ್ನನ್ನು ಈಕ್ಷಮಾಣ ನೋಡುತ್ತಾ, ಸಂತೋಷದ ಅತಿರೇಕವನ್ನು ಸೂಚಿಸ್ತಾ ಇದೆ ಇದು. ನಿನ್ನನ್ನು ನೋಡುತ್ತಾ ದುಷ್ಪ್ರಾಪೆ, ನಿನ್ನನ್ನು ದುಷ್ಪ್ರಾಪೆ ಬೇರೆ ಯಾರಿಗೂ ಅಲಭ್ಯವಾದ ಪಾರಮೇಷ್ಠೆ ಆ ಬ್ರಹ್ಮ ಪದವಿಯಲ್ಲಿ ಸಹಭುಜಂ ತನ್ನೊಡನೆ ಸುಖವನ್ನು ಅನುಭವಿಸ್ತಕ್ಕಂತಹ ಯೋಗವನ್ನು ತನ್ನಿಂದ ಕೂಡಿ ವಿಷಯಾನುಭವ ಮಾಡುವವನಾಗಿ ಅಕರೋತ್ ಮಾಡಿದನು ಅಂತ ಹನುಮಂತ ಪರವಾಗಿರತಕ್ಕಂತಹ ಅರ್ಥ. ಇಲ್ಲಿ ಕೆಲವು ವಿಚಾರಗಳನ್ನು ನಾವು ಗಮನಿಸಬೇಕು. ದೇವ್ಯಾದೇಶ ಪ್ರಣೀತಿ, ದೇವಿಯ ಆದೇಶ ಪ್ರಣೀತಿ. ಸೀತಾದೇವಿಯ ಸಂದೇಶವನ್ನು ರಾಮನಿಗೆ, ರಾಮನ ಸಂದೇಶವನ್ನು ಸೀತಾದೇವಿಗೆ, ಈ ಒಂದು ಕಾರ್ಯವನ್ನು ಹನುಮಂತ ಮಾಡಿದ್ದಾನೆ. ಇಲ್ಲಿ ನೋಡಿ, ಇಡೀ ಸುಂದರಕಾಂಡದ ಕಥೆಯನ್ನೇ ದೇವ್ಯಾದೇಶ ಪ್ರಣೀತಿ ಎಂಬ ಪದದಲ್ಲಿ ಸಂಗ್ರಹಿಸುತ್ತಿದ್ದಾರೆ ತ್ರಿಕುಂಡಿತಾಚಾರ್ಯರು. ಅಲ್ಲಿ ಆ ದೇವ್ಯಾದೇಶ ಪ್ರಣೀತಿ ಇಷ್ಟೇ ಪದದಲ್ಲಿ ಹನುಮಂತ ಸಮುದ್ರ ಲಂಘನ ಮಾಡಿದ್ದು, ಲಂಕೆಗೆ ಹೋದದ್ದು, ಸೀತೆಯನ್ನು ಹುಡುಕಿದ್ದು, ಎಲ್ಲವೂ ಸೀತೆಗೆ ರಾಮನ ಸಂದೇಶವನ್ನು ಮುಟ್ಟಿಸೋಕ್ಕೋಸ್ಕರವಾಗಿ ಅವಳ ಆ ಸಂದೇಶ ಮುಟ್ಟಿಸಿದ ಗುರುತಿಗಾಗಿ ಸೀತಾ ಸಂದೇಶವನ್ನು ರಾಮನಿಗೆ ಮುಟ್ಟಿಸುವಂಥದ್ದು ಅವಶ್ಯವಾಗಿತ್ತು. ಹೀಗೆ ಇಷ್ಟು ವಿಚಾರಗಳನ್ನು ದೇವ್ಯಾದೇಶ ಪ್ರಣೀತಿ ಎಂಬ ಪದಗಳಿಂದ ಇಲ್ಲಿ ಸೂಚಿಸ್ತಾ ಇದ್ದಾರೆ. ದೇವ್ಯಾದೇಶ, ದೇವ್ಯೈ ಆದೇಶ, ದೇವ್ಯೈ ಸೀತಾದೇವಿಗೆ ರಾಮಸ್ಯ ಆದೇಶ, ರಾಮನ ಆದೇಶ, ಇದು ದೇವ್ಯಾದೇಶ ಅನ್ನೋದು ಒಂದರ್ಥ. ಇನ್ನು ದೇವ್ಯಾಹ ಆದೇಶ, ರಾಮನಿಗೆ ದೇವ್ಯಾಹ ಸೀತಾದೇವಿಯ ಆದೇಶ, ಸೀತಾದೇವಿಯ ಆದೇಶವನ್ನು ರಾಮನಿಗೆ ಮುಟ್ಟಿಸುವಂಥದ್ದು. ಹೀಗೆ ಸಂದೇಶವನ್ನು ಕೊಂಡು ಹೋಗ್ತಕ್ಕಂತಹ ವಿಚಾರ ಇದು ಆ ಸುಂದರಕಾಂಡದಲ್ಲಿ ಬಂದಿದೆ. ತಾತ್ಪರ್ಯದ ಪ್ರಕಾರ ನಿಜವಾಗಿಯೂ ಅಲ್ಲಿ ಅಶೋಕವನದಲ್ಲಿ ಸೀತೆ ಇಲ್ಲ. ಅವಳು ಕೂತವಳು ಸೀತೆಯೇ ಅಲ್ಲ, ಅಶೋಕವನದಲ್ಲಿದ್ದವಳು ಸೀತೆಯೇ ಅಲ್ಲ, ಅದು ಸೀತೆಯ ಆಕೃತಿ ಮಾತ್ರ. ವ್ಯವಹಾರ ಸಿದ್ಧಿಗೋಸ್ಕರವಾಗಿ ದೇವೇಂದ್ರ ಅಲ್ಲಿ ಪ್ರವಿಷ್ಟನಾಗಿದ್ದಾನೆ. ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ. ಆ ಸೀತಾದೇವಿಯ ಒಂದು ಆಕೃತಿಯಲ್ಲಿ ಸೀತಾದೇವಿಯ ಸನ್ನಿಧಾನವೂ ಇದೆ, ಆದ್ದರಿಂದ ಸೀತೆ ಎಂಬ ವ್ಯವಹಾರ. ಇನ್ನು ಈ ಸೀತೆಯನ್ನು ಹುಡುಕಿಕೊಂಡು ತನ್ನ ಕಾರ್ಯವನ್ನು ಸಾಧಿಸಲು ಇವನೊಬ್ಬನೇ ಸಮರ್ಥ, ಹನುಮಂತನೇ ಸಮರ್ಥ. ಈ ವಿಚಾರ ಮೊದಲೇ ರಾಮನಿಗೂ ಗೊತ್ತಿದೆ. ಹಾಗಾಗಿ ರಾಮ ಏನು ಮಾಡಿದ, 4 ಕಡೆಗೆ ಕಪಿಗಳನ್ನು ಕಳಿಸುವಾಗ ದಕ್ಷಿಣ ದಿಕ್ಕಿಗೇನೆ ಹನುಮಂತನ ಕಳಿಸಿದ. ಯಾಕೆ? ಹನುಮಂತನಿಗೆ ಗೊತ್ತಿದೆ. ಆದ್ದರಿಂದ ಹನುಮಂತನಿಗೆ ಈ ಸೀತಾಕೃತಿ ಎಲ್ಲಿದೆಯೂ ಗೊತ್ತಿದೆ, ಅಲ್ಲಿರ್ತಕ್ಕಂಥವಳು ಸೀತೆ ಅಲ್ಲ, ಸೀತೆಯ ಆಕೃತಿ ಎಂಬುದು ಗೊತ್ತಿದೆ. ಅದಕ್ಕೋಸ್ಕರವಾಗಿಯೇ ಹನುಮಂತನನ್ನು ಹತ್ತಿರಕ್ಕೆ ಕರೆದು ಆ ಸೀತಾ ವಿವಾಹ ಕಾಲದಲ್ಲಿ ಜನಕ ಮಹಾರಾಜ ಏನು ಕೊಟ್ಟಿದ್ದ ಉಂಗುರ, ಅದನ್ನು ಕೊಟ್ಟು ಆ ಉಂಗುರವನ್ನು ತೋರಿಸೋ ಜೊತೆಗೆ ತನಗೂ ಸೀತೆಗೂ ಮಾತ್ರ ಗೊತ್ತಿರತಕ್ಕಂತಹ ಕೆಲವು ಅಂಶಗಳನ್ನು ಸೀತೆಗೆ ವಿಶ್ವಾಸ ಉಂಟಾಗಲಿಕ್ಕೋಸ್ಕರವಾಗಿ ತಿಳಿಸಬೇಕು ಅಂತ ಅಪ್ಪಣೆ ಮಾಡಿದ. ಇದು ಏನು? ದೇವ್ಯಾದೇಶ ಪ್ರಣೀತಿ. ಅದರಂತೆ ಹನುಮಂತ ಸೀತೆಯನ್ನು ಅಶೋಕವನದಲ್ಲಿ ಕಂಡ, ರಾಮನ ಸಂದೇಶವನ್ನು ತಿಳಿಸಿದ. ಅದಕ್ಕೆ ಪ್ರತಿಯಾಗಿ ಸೀತೆಯೂ ತನ್ನ ಚೂಡಾಮಣಿಯನ್ನು ಕೊಟ್ಟು ಅದನ್ನು ರಾಮನಿಗೆ ತೋರಿಸಿ, ರಾಮನಿಗೆ ಮಾತ್ರ ಗೊತ್ತಿದ್ದಂತಹ ಆ ಕುರಂಗಾಸುರನ ವಧೆ ವೃತ್ತಾಂತವನ್ನು ಹೇಳಿದ್ಲು. ಇದು ಸೀತಾ ಸಂದೇಶ. ಹೀಗೆ ಸೀತಾ ಸಂದೇಶವನ್ನು ತೆಗೆದುಕೊಂಡು ಲಂಕೆಯಿಂದ ಕಿಷ್ಕಿಂಧೆಗೆ ಬರ್ತಾನೆ ಹನುಮಂತ.
ಬಂದು ರಾಮನಿಗೆ ತಿಳಿಸ್ತಾನೆ. ಎರಡೂ ಕಡೆಯಿಂದಲೂ ಕೂಡ ಸಂದೇಶವನ್ನು ಒಯ್ದ ಕಾರಣ ಹನುಮಂತನಿಗೆ ರಾಮದೂತ ಅಂತ ಒಂದು ಹೆಸರು, ಅದು ಸಾರ್ಥಕ ಆಯಿತು. ಹನುಮದವತಾರದಲ್ಲಿ ಈ ಮುಖ್ಯಪ್ರಾಣದೇವರು ಸಾಧಿಸಿದಂತಹ ಈ ಪ್ರಧಾನವಾಗಿರ್ತಕ್ಕಂತಹ ಭಗವತ್ ಕಾರ್ಯಗಳಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ. ಈ ಸೀತಾನ್ವೇಷಣ ಕಾರ್ಯಕ್ಕೆ ತುಂಬ ಮಹತ್ವ ಇದೆ. ಹನುಮಂತನ 12 ನಾಮಗಳಿವೆಯಲ್ಲ, ಅದರಲ್ಲಿ ಸೀತಾ ಸಂದೇಶ ಹಾರಕಃ ಅಂತ ಇದೆ ನೋಡಿ, ಅದು ಒಂದು 12 ನಾಮಗಳಲ್ಲಿ ಇರುವಂಥದ್ದು. ಅಂದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಅದಕ್ಕೋಸ್ಕರವಾಗಿ ದೇವ್ಯಾದೇಶ ಪ್ರಣೀತಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಸೇವೆಗೆ ಒಂದು ಬಹಳ ಮಹತ್ವ ಇದೆ. ಯದೀ ಮುಪಹ್ವರತೆ ಸಾಧತೆ ಮತಿಹೃದಸ್ಯ ಧೇನ ಅನಯಂತ ಸಸ್ರುತಾ ಎಂಬುದಾಗಿ ಉಲ್ಲೇಖ ಮಾಡುತ್ತೆ ವೇದ, ಬಳಿತಾ ಸೂಕ್ತ. ಹನುಮಂತ ಅಂದರೆ ಮಹಾಜ್ಞಾನಿ. ಆದ್ದರಿಂದ ಆ ವೇದ ಪುರುಷ ಈ ಪ್ರಸಿದ್ಧವಾಗಿರ್ತಕ್ಕಂತಹ ಹೆಸರನ್ನು ಬಿಟ್ಟು ಗುಹ್ಯ ಭಾಷೆಯಿಂದ ಮತಿ ಅಂತ ಕರೆದ. ಯದೀ ಮುಪಹ್ವರತೆ ಸಾಧತೆ ಮತಿ ಅಂತ ಮತಿ ಶಬ್ದದಿಂದ ಕರೆದ. ಯತಮತಿ ಜ್ಞಾನ ಪ್ರಧಾನವಾದ್ದರಿಂದ ಹನುಮಂತನಿಗೆ ಯಾವ ಈ ಪ್ರಥಮಾವತಾರ ಏನಿದೆ ಅಂತಹ ಋತಸ್ಯ ಜ್ಞಾನಮಯನಾದ ಶ್ರೀರಾಮನ ಉಪ ಸಮೀಪದಲ್ಲಿ ಹೊರತೆ ಕ್ರೀಡಿಸುತ್ತದೆ, ಅಥವಾ ಹೊರ ಕೌಟಿಲ್ಯೆ ಧಾತು ಇರುವುದರಿಂದ ಭಕ್ತಿಯ ಭರದಿಂದ ನಮ್ರವಾಗಿ ಇರ್ತದೆ ಅಂತ ಅರ್ಥ. ಸಾಧತೆ ದುಷ್ಟ ಸಂಹಾರ ಶಿಷ್ಟ ರಕ್ಷಣ ರೂಪ ಭಗವತ್ ಕಾರ್ಯಗಳನ್ನು ಸಾಧನೆ ಮಾಡ್ತದೆ. ಅಂತಹ ಒಂದು ಮುಖ್ಯ ಕಾರ್ಯವನ್ನೇ ವೇದಪುರುಷ ನಿದರ್ಶನವಾಗಿ ಅಲ್ಲಿ ಕೊಟ್ಟಿದ್ದಾನೆ ಬಳಿತಾ ಸೂಕ್ತದಲ್ಲಿ. ಋತಸ್ಯ ಶ್ರೀರಾಮನ ಸಸ್ರುತಃ ಅಂದರೆ ಅಮೃತವನ್ನು ಸುರಿಸುವ ಧೇನಾಹ ಮಾತುಗಳನ್ನು ಸಂದೇಶಗಳನ್ನು ಆನಯಂತ ಒಯ್ದು ಮುಟ್ಟಿಸಿತು. ಹನುಮಂತನ ಈ ದೂತ ಕಾರ್ಯದ ವರ್ಣನೆಯನ್ನು, ಆ ಒಂದು ಕಥಾಭಾಗವನ್ನು ಇಲ್ಲಿ ಈ ವೇದ ಅದನ್ನು ಸೂಚಿಸ್ತಾ ಇದೆ. ಇಂತಹ ಕಾರ್ಯಗಳು ಪರಮಾತ್ಮ ಅತ್ಯಂತ ಪ್ರಿಯವಾಗತಕ್ಕಂತಹ ಕಾರ್ಯಗಳು, ಅವುಗಳನ್ನು ಹನುಮಂತ ಮಾಡಿದ. ಅದರ ಜೊತೆಯಲ್ಲಿ ದುರ್ಹಿಣ ಹರಹರ ವಧ್ಯ ರಕ್ಷೋ ವಿಘಾತ ಇನ್ನೊಂದು ಮುಖ್ಯವಾದ ಕಾರ್ಯ ಮಾಡಿದ್ದು ಏನಂದರೆ, ರಾಮನಲ್ಲಿ ದ್ವೇಷ ಮಾಡಿ ಹತರಾಗಿರ್ತಕ್ಕಂತಹ ರಾಕ್ಷಸರನ್ನು ನಾವು 2 ರೀತಿಯಲ್ಲಿ ಗುರುತಿಸಬಹುದು. ಕೆಲವರು ಸ್ವಭಾವತಃ ಭಗವದ್ವೇಷಗಳು, ಕೆಲವರು ಶಾಪ ನಿಮಿತ್ತವಾಗಿ ದ್ವೇಷ ಮಾಡಿದವರು. ಈಗ ರಾವಣ ಕುಂಭಕರ್ಣಾದಿಗಳು ಇವರೆಲ್ಲ 2ನೇ ಗುಂಪಿಗೆ ಸೇರ್ತಕ್ಕಂಥವರು. ಶಾಪ ನಿಮಿತ್ತವಾಗಿ ದ್ವೇಷ ಸಾಧನೆ ಮಾಡ್ತಾ ಇರತಕ್ಕಂಥವರು. ಇವರು ಮಹತ್ವಾಕಾಂಕ್ಷಿಗಳು. ಆದ್ದರಿಂದ ಈ ಕೆಲವರಿದ್ದಾರೆ, ಈ 2 ಪಂಗಡಗಳನ್ನು ಹೊರತುಪಡಿಸಿ ಅವರು ಮಹತ್ವಾಕಾಂಕ್ಷಿಗಳು, ಈ 2 ಗುಂಪಿಗೂ ಸೇರಿದವರು. ಮೊದಲನೇದಾಗಿ ಸ್ವಭಾವತಃ ದ್ವೇಷಗಳು, ಎರಡನೇದು ಶಾಪ ನಿಮಿತ್ತ ದ್ವೇಷಗಳು. ಇವರಲ್ಲದೆ ಈ 2 ಗುಂಪಿಗೆ ಸೇರದೇ ಇದ್ದಂತಹ ಭೋಗಭಾಗ್ಯ ಅಪೇಕ್ಷೆಯಿಂದ ಲೋಕವನ್ನೇ ಸ್ವಾಧೀನ ಮಾಡಿಕೊಳ್ಳ ಬಯಸ್ತಕ್ಕಂಥವ್ರು. ಅಂಥವ್ರು ಏನು ಮಾಡ್ತಾರಂದರೆ, ಬ್ರಹ್ಮಾದಿ ದೇವತೆಗಳಿಂದ ವರ ಪಡಿತಾರೆ ತಪಸ್ಸು ಮಾಡಿ. ಬ್ರಹ್ಮನನ್ನು ರುದ್ರನ್ನು ಕೂಡ ತಪಸ್ಸು ಮಾಡ್ತಾರೆ, ಅವಧ್ಯತ್ವವನ್ನು ಪಡಿತಾರೆ. ಅವರು ದ್ವೇಷ ಮಾಡಿ ಅಂಧನ್ ತಮಸ್ಸಿಗೆ ಹೋಗೋರಲ್ಲ,
ಈ ಕಡೆ ಸಾಧನೆ ಮಾಡಿ ಮೋಕ್ಷಕ್ಕೂ ಹೋಗೋವರಲ್ಲ, ಆ ಎರಡೂ ಪಂಗಡಕ್ಕೆ ಸೇರದೇ ಇರತಕ್ಕಂಥವ್ರು ಇವರು. ಈ ಬ್ರಹ್ಮರುದ್ರರಿಂದ ಏನು ಈ ಲೋಕವನ್ನು ವಶಪಡಿಸಿಕೊಳ್ಳಬೇಕು, ಅನೇಕ ಭೋಗ ಭಾಗ್ಯಗಳನ್ನು ತಾವು ಅನುಭವಿಸಬೇಕು, ಇಂತಹ ಲೌಕಿಕ ಫಲಾಪೇಕ್ಷೆಯಿಂದ ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರನ್ನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಅವರಿಂದ ಅವಧ್ಯತ್ವವನ್ನು ಪಡಿತಾರೆ, ತಾವು ಯಾರಿಂದೂ ಸಾಯಬಾರದು ಅಂತ. ಈ ರೀತಿ ವರ ಸಾಧನೆಗಳು, ಇದನ್ನು ಈ ಒಂದು ವರ ಸಾಧನೆಗಳು ಇದು ಪರಿಪಕ್ವವಾಗಬೇಕು ಅಂತ ಹರಿ ಇಚ್ಛೆ. ಅದನ್ನು ಬಲ್ಲವರು ಬ್ರಹ್ಮರುದ್ರರು. ಅವರು ರಾಕ್ಷಸರಿಗೆ ಕೇಳಿದ ಹಾಗೆ ವರ ಕೊಟ್ಟು ಬಿಡ್ತಾರೆ. ಈ ವರಗಳಿಂದ ಈ ದುಷ್ಟರು ಅಜೇಯರಾಗಿ ಅವಧ್ಯರಾಗ್ತಾರೆ, ಮದಾಂಧರಾಗ್ತಾರೆ, ಎಲ್ಲರಿಗೂ ಹಿಂಸೆಯನ್ನು ಮಾಡ್ತಾ ಲೋಕಕಂಟಕರಾಗ್ತಾರೆ. ಇಂತಹ ಬ್ರಹ್ಮರುದ್ರರು ಏನು ಅನೇಕರಿಗೆ ಅವಧ್ಯತ್ವಾದಿ ವರವನ್ನು ಕೊಟ್ಟಿದ್ದಾರೆ, ಅಂತಹ ವರವನ್ನು, ಆ ವರಗಳೇನು ಸರ್ವಥಾ ಅನುಲಂಘ್ಯ ಅಲ್ಲ. ವರ ಕೊಟ್ಬಿಟ್ಟಿದ್ದಾರಪ್ಪ, ಏನು ಮಾಡೋದು? ಇಂತಹ ವರಗಳು ಸರ್ವಥಾ ಅನುಲಂಘ್ಯನಲ್ಲ. ಅವರು ಕೊಟ್ಟಂತಹ ವರಗಳನ್ನು ಮೀರತಕ್ಕಂತಹ ಶಕ್ತಿ ಶ್ರೀಹರಿಯಲ್ಲಂತೂ ಸರ್ವದಾ ಇದೆ, ಸಂಪೂರ್ಣವಾಗಿ ಇದೆ. ಕೆಲವನ್ನು ಅತಿಕ್ರಮಿಸ್ತಕ್ಕಂತಹ ಶಕ್ತಿ ವಾಯುದೇವರಿಗೂ ಉಂಟು ಅಂತ ನಾವು ತಾತ್ಪರ್ಯದಲ್ಲಿ ನೋಡ್ತೇವೆ. ಬ್ರಹ್ಮದೇವರು ಯೋಗ್ಯರಿಗೆ ಅನುಕೂಲವಾಗತಕ್ಕಂಥ ವರಗಳನ್ನು ಕೊಟ್ಟರೆ ವಿಷ್ಣು ಏನು ಮಾಡ್ತಾನೆ? ಅವುಗಳನ್ನು ಹುಸಿ ಮಾಡುವುದಿಲ್ಲ. ಅಯೋಗ್ಯ ಕೊಟ್ಟಂತಹ ಐಹಿಕ ವರಗಳನ್ನು ಮಾತ್ರ ಅವ ಅತಿಕ್ರಮಿಸ್ತಾನೆ. ಹಾಗೆ ವಾಯುದೇವರು ಸಹ, ಅರ್ಥಾತ್ ಹನುಮಂತನು ಕೂಡ ಬ್ರಹ್ಮದೇವರಿಗೆ ಸಮಾನ ಸ್ಕಂದನಾದ್ದರಿಂದ ತನ್ನ ಸಮಶಕ್ತಿಯನ್ನು ತೋರಿಸೋಕ್ಕೋಸ್ಕರವಾಗಿ ಕೆಲವು ವೇಳೆ ಬ್ರಹ್ಮ ಕೊಟ್ಟಂತಹ ವರಗಳನ್ನು ಮೀರುವುದು ಉಂಟು. ಈ ಶ್ರೀಹರಿ ಮತ್ತು ವಾಯುದೇವರು ಇವರಿಗಲ್ಲದೆ ಬೇರೆ ಯಾರಿಗೂ ಸಹ ಬ್ರಹ್ಮದೇವರ ವರಗಳನ್ನು ಮೀರುವ ಶಕ್ತಿ ಇಲ್ಲ. ರುದ್ರದೇವರಿಗಿಂತಲೂ ಹರಿವಾಯುಗಳಿಬ್ಬರಿಗೂ ಬಹಳ ಹೆಚ್ಚು ಸಮರ್ಥರಾದ್ದರಿಂದ ಈ ರುದ್ರೇನು ವರ ಕೊಡ್ತಾನೆ, ಆ ವರಗಳನ್ನು ನಿರ್ವಿಚಾರವಾಗಿ ಈ ಭಂಗಗೊಳಿಸಿಬಿಡ್ತಾರೆ. ಯಾಕೆ? ಹರಿವಾಯುಗಳಿಬ್ಬರು ರುದ್ರದೇವರಿಗಿಂತಲೂ ಹೆಚ್ಚು ಸಮರ್ಥರಾಗಿದ್ದಾರೆ. ಆದ್ದರಿಂದ ರುದ್ರ ಏನಾದರೂ ಅಯೋಗ್ಯರಿಗೆ ವರವನ್ನು ಕೊಟ್ಟಿದ್ರೆ ಆ ಒಂದು ಅವಧ್ಯತ್ವಾದಿ ವರಗಳನ್ನು ಹುಸಿಗೊಳಿಸ್ಬಿಡ್ತಾನೆ ಬ್ರಹ್ಮನಾಗಲಿ ವಿಷ್ಣುವಾಗಲಿ. ಹಾಗಾಗಿ ಅವರು ಕೊಟ್ಟಂಥ ಅವಧ್ಯತ್ವ ವರವನ್ನು ಉಲ್ಲಂಘನ ಮಾಡಿ ಆ ರಾಕ್ಷಸರನ್ನು ಕೊಂದದ್ದು ಇದೆ. ಪ್ರಕೃತ ಶ್ಲೋಕದಲ್ಲಿ ಈ ರೀತಿಯ ಭಂಗ ಮಾಡಿರತಕ್ಕಂತಹ ವರಗಳಿವೆ. ರಾಮದೇವರು ಭಂಗ ಮಾಡಿರತಕ್ಕಂತಹ ವರಗಳು, ಹನುಮಂತ ಭಂಗ ಮಾಡಿರತಕ್ಕಂತಹ ವರಗಳು, ಬ್ರಹ್ಮರುದ್ರರು ಕೊಟ್ಟಂತಹ ವರಗಳನ್ನು ರಾಮ ಭಂಗ ಮಾಡಬಹುದು, ಅವನಿಗೆ ಆ ಸಾಮರ್ಥ್ಯ ಇದೆ. ದಂಡಕಾರಣ್ಯದಲ್ಲಿ ಶೂರ್ಪಣಖಿ ತನ್ನ ಬಂಧುಗಳಾಗಿರ್ತಕ್ಕಂತಹ ಖರದೂಷಣ ತ್ರಿಶರೊಂದಿಗೆ ವಾಸ ಮಾಡ್ತಾ ಇರ್ತಾಳೆ. ಅಲ್ಲಿ 14,000 ರಾಕ್ಷಸರಿದ್ದಾರೆ. ಅವರಿಗೆ ಖರದೂಷಣರಿಗೆ ಆ ಅವಧ್ಯತ್ವ ವರ ಇರ್ತದೆ. ಆದರೆ ಅಲ್ಲಿ ಹನುಮಂತ ಅವ್ರನ್ನೆಲ್ಲ ನಿಗ್ರಹ ಮಾಡ್ತಾನೆ. 14,000 ರಾಕ್ಷಸರು. ಮತ್ತು ವಿರಾಧ ಅವನು ಕೂಡ ಹರಣ ವರದಿಂದ ಅವಧ್ಯರಾಗಿದ್ದ. ಕಬಂಧ ಅವನು ಬ್ರಹ್ಮನ ವರದಿಂದ ಅವಧ್ಯರಾಗಿದ್ದ. ಸುಪ್ತಘ್ನ ಇವರೇ ಮೊದಲಾದ 7 ಮಂದಿ ರಾಕ್ಷಸ ಸೇನಾ ನಾಯಕರು, ಇವರೆಲ್ಲ ಬ್ರಹ್ಮವರದಿಂದ ಅವಧ್ಯರಾಗಿದ್ದರು. ಹೀಗೆ ಅನೇಕರು
ವರಗಳಿಂದ ಅವಧ್ಯರಾಗಿದ್ದರೂ ಕೂಡ ಅವರೆಲ್ಲರನ್ನೂ ರಾಮದೇವರು ಸಂಹಾರ ಮಾಡಿಬಿಡ್ತಾರೆ. ಅದನ್ನೇ ಇಲ್ಲಿ ಹೇಳಿದ್ದು. ಇನ್ನು ಹನುಮಂತ ಅವನು ಸಂಹಾರ ಮಾಡತಕ್ಕಂತಹ ಅವಧ್ಯ ರಾಕ್ಷಸರು ಯಾರು? ಅಶೋಕವನಕ್ಕೆ ಹೋಗ್ತಾನೆ. ಅಶೋಕವನವನ್ನು ಹಾಳು ಮಾಡಿದಾಗ ಅವನನ್ನು ಸೆರೆ ಹಿಡಿತಾರೆ. ಆಗ 8 ಕೋಟಿ ರಾಕ್ಷಸರು 80,000 ರಾಕ್ಷಸ ಸೇನಾಧಿಪತಿಗಳು ಇವರೆಲ್ಲ ಈಶ್ವರನ ವರದಿಂದ ಅವಧ್ಯರಾಗಿದ್ದರು. ಆದರೂ ಹನುಮಂತ ಅವರನ್ನೆಲ್ಲ ಕೈಯಿಂದಲೇ ಅಪ್ಪಳಿಸಿ ಸಂಹಾರ ಮಾಡಿಬಿಡ್ತಾನೆ. ಇದು ರಾಮಾಯಣದಲ್ಲಿ ಈ ವಿಚಾರ ಬರುತ್ತೆ. ಈ ಸಪ್ತ ಮಂತ್ರಿ ಪುತ್ರರಿದ್ದಾರೆ. ಪುನಶ್ಚ ಸಪ್ತ ಮಂತ್ರಿ ಪುತ್ರಕಾನ್. ಆ ಈಶ್ವರನ ವರದಿಂದ ಈ ಸಪ್ತ ಮಂತ್ರಿ ಪುತ್ರರು ಅವಧ್ಯರಾಗಿದ್ದರು. ಅವರನ್ನು ಕೂಡ ಹನುಮಂತ ಸಂಹಾರ ಮಾಡ್ತಾನೆ. ಹಾಗೆಯೇ ಧೂಮ್ರಾನೆಂಬವ, ನಿಕುಂಭ, ಸುರಾಂತಕ ಇವರೇ ಮೊದಲಾದ ಕೆಲವು ರಾಕ್ಷಸರು ಈಶ್ವರನ ವರದಿಂದ ಅವಧ್ಯರಾಗಿದ್ದಾರೆ. ತ್ರಿಶಿರಸ್ ಇವ ಬ್ರಹ್ಮನ ವರದಿಂದ ಅವಧ್ಯನಾಗಿದ್ದಾನೆ. ಇವರೆಲ್ಲರೂ ರಾಮರಾವಣರ ಯುದ್ಧದಲ್ಲಿ ಹನುಮಂತನಿಂದ ಸಂಹೃತರಾಗಿ ಬಿಡುತ್ತಾರೆ. ಇವರಿಗೆ ಭಾರೀ ಮದ, ಯುದ್ಧದ ಉನ್ಮಾದ ಹಾಗೂ ಮದ. ಹಾಗಾಗಿ ಇವರು ಬಹಳ ಉದ್ದಟರಾಗಿರ್ತಾರೆ. ಪಾರ್ವತಿಯ ವರ ಬೇರೆ ಇದೆ ಅಂತ ಇವರಿಗೆ. ಆ ಪಾರ್ವತಿಯ ಒಂದು ವರದಿಂದಾಗಿ ಅವರು ಅಜೇಯರಾಗಿದ್ದಾರೆ. ಅವರಿಬ್ಬರನ್ನು ಹನುಮಂತ ಮುಷ್ಟಿಪ್ರಹಾರದಿಂದಲೇ ಸಂಹಾರ ಮಾಡಿಬಿಡುತ್ತಾನೆ. ಹೀಗೆ ಅಸಂಖ್ಯ ರಾಕ್ಷಸರು ಹನುಮಂತನಿಂದ ಹತರಾಗ್ತಾರೆ. ಇಂದ್ರಜಿತು ಹನುಮಂತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆಗ ಹನುಮಂತ ಅದನ್ನು ಹುಸಿ ಮಾಡಬಹುದಿತ್ತು, ಬ್ರಹ್ಮನ ವರವನ್ನು ಹುಸಿ ಮಾಡಬಹುದಿತ್ತು. ಯಾಕೆಂದರೆ ಬ್ರಹ್ಮನವನ್ನು ಸಮಾನ ಸ್ಕಂದನಲ್ಲ. ಆದರೆ ಹಾಗೆ ಮಾಡಲಿಲ್ಲ ಹನುಮಂತ. ಅವ ಬ್ರಹ್ಮನಿಗೆ ಗೌರವ ತೋರಿಸಬೇಕು ಅಂತ ಮುಹೂರ್ತ ಕಾಲ ಅದರ ಬಂಧನಕ್ಕೆ ಒಳಗಾದ. ಮುಹೂರ್ತ ಕಳೆದ ಮೇಲೆ ಹನುಮಂತ ಲಂಕೆಯನ್ನು ಸುಟ್ಟು ಹಾಕಿದ. ಹೀಗೆ ರಾಮನು ಹನುಮಂತನು ಇಬ್ಬರು ಕೂಡ ಬ್ರಹ್ಮನ ಹಾಗೂ ರುದ್ರರ ಅನೇಕ ವರಗಳನ್ನು ಹುಸಿ ಮಾಡಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಾಗತ್ತೆ. ಇಂತಹ ಒಂದು ಸೇವಾ ಕಾರ್ಯ ಹನುಮಂತ ಮಾಡಿರುವಂಥದ್ದು. ಮುಂದೆ ವನವಾಸ ಆದಮೇಲೆ ರಾಮದೇವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದಮೇಲೆ ರಾಮದೇವ ದೊಡ್ಡ ಸಭೆಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಹನುಮತೋ ನ ಪ್ರತಿಕರ್ತೃತಾ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೌಷಧಮ್ಮೆ. ಅಲ್ಲಿ ರಾಮದೇವರು ಕೇಳ್ತಾರೆ, ಹೇ ಭಕ್ತಾಗ್ರೇಸರರೇ, ನೀವೆಲ್ಲರೂ ತ್ರಿಕರಣ ಶುದ್ಧಿಪೂರ್ವಕವಾಗಿ ಪರಮಭಕ್ತಿಯಿಂದ ನನಗೆ ಸೇವೆ ಮಾಡಿದ್ದೀರಿ. ನೀವೆಲ್ಲರೂ ತ್ರಿಕರಣ ಶುದ್ಧಿಪೂರ್ವಕವಾಗಿ ಪರಮಭಕ್ತಿಯಿಂದ ನನಗೆ ಸೇವೆ ಮಾಡಿದ್ದೀರಿ. ಹೀಗೆ ಮಾಡಬೇಕಾದ್ದು ನ್ಯಾಯವೇ ಆಗಿದೆ. ನಿಮಗೆಲ್ಲರಿಗೂ ಮುಕ್ತಿಯನ್ನು ಕೊಡೋಣ ಅಂತ ಹೇಳಿದರೆ ನೀವು ಮಾಡಿದ ಸಕಲ ಸೇವೆಗೂ ಯೋಗ್ಯವಾದ ಪರಿಹಾರ ಕೊಟ್ಟಂತೆ ಆಗತ್ತೆ. ಮುಕ್ತಿಪ್ರದಾನಾತ್ ಪ್ರತಿಕರ್ತೃತಾಮೇ ಸರ್ವಸ್ಯ ಚಾಥೋ ಭವತಾಂ ಭವೇತ. ಪ್ರತಿಕರ್ತೃತ ಪ್ರತ್ಯುಪಕಾರ ನಿಮ್ಮೆಲ್ಲ ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಆಗತ್ತೆ. ಅದೇ ನ್ಯಾಯ. ಹನುಮತೋ ನ ಪ್ರತಿಕರ್ತೃತಾ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೌಷಧಮ್ಮೆ. ನಿರೌಷಧ ಅಂದರೆ ಔಷಧಿ ಇಲ್ಲದ ರೋಗ. ಔಷಧಿ ಇಲ್ಲದ ರೋಗವನ್ನು ಪರಿಹಾರ ಮಾಡೋದಾದರೂ ಹೇಗೆ, ಔಷಧಿ ಇಲ್ಲ ಅಂತಾದರೆ? ಆದರೆ ಸ್ವಭಾವ ಭಕ್ತನಾಗಿರ್ತಕ್ಕಂಥ ಹನುಮಂತ ಅವ ಮಾಡಿರ್ತಕ್ಕಂತಹ ಅಪಾರವಾದ ಸೇವೆಗೆ ಔಷಧವೇ ಇಲ್ಲ.
ಔಷಧ ಇಲ್ಲದ ರೋಗವನ್ನು ಹೇಗೆ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಅಂತ ಏನು ಹನುಮಂತ ಮಾಡಿದ ಈ ಒಂದು ಅಪಾರ ಸೇವೆಗೆ ಒಂದು ಪರಿಹಾರ, ಒಂದು ಪ್ರತ್ಯುಪಕಾರ ಅದು ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಏನು ಅವನಿಗೆ ಅಂದರೆ, ಹನುಮಂತನೇ ಮುಂದಿನ ಕಲ್ಪದಲ್ಲಿ ಅವ ಬ್ರಹ್ಮಪಟ್ಟಕ್ಕೆ ಬರಬೇಕು. ಸಕಲ ಪ್ರಾಣಿಗಳು ಮಾಡತಕ್ಕಂತಹ ಸಕಲ ಪುಣ್ಯಕರ್ಮಗಳಿಂದಲೂ ಉಂಟಾಗತಕ್ಕಂತಹ ಸೌಖ್ಯವನ್ನು ನನ್ನ ಜೊತೆಯಲ್ಲಿಯೇ ಅವನು ಅನುಭವಿಸಬೇಕು. ಇದಕ್ಕೆ ಸಹಭೋಗ ಅಂತ ಹೇಳ್ತಾರೆ. ಇಂತಹ ಸಹಭೋಗವನ್ನು ಹನುಮಂತನನ್ನು ಪರಮ ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಂಡು ರಾಮ ಈ ಮಾತನ್ನು ಹೇಳ್ತಾರೆ. ಇಷ್ಟು ವಿಚಾರ ಇಲ್ಲಿ ಬರುವಂಥದ್ದು. ಸಹಭುಜಮಕರೋ, ಸಹಭೋಗವನ್ನು ಮಾಡಿದ ಅಂದರೆ ಜೊತೆಯಲ್ಲಿ ಅನುಭವಿಸುವವನಾಗಿ ಮಾಡಿದ ಅಂತ. ಏನು ಹಾಗಂದರೆ, ಸಕಲ ಪ್ರಾಣಿಗಳು ಮಾಡತಕ್ಕಂತಹ ಸಕಲ ಪ್ರಾಣಿಗಳ ವ್ಯಾಪಾರಗಳಿಗೂ ಶ್ರೀಹರಿಯ ಮುಖ್ಯ ಕಾರಣ. ಆ ಶ್ರೀಹರಿಯ ಆಜ್ಞೆಯಿಂದಲೇ ಅಚಲ ಪ್ರತಿಮೆಯ ಹಾಗೆ ಬ್ರಹ್ಮದೇವರು, ಉತ್ಸವ ಮೂರ್ತಿಯ ಹಾಗೆ ವಾಯುದೇವರು ಅಮುಖ್ಯ ಕಾರಣರು. ಮುಖ್ಯ ಕಾರಣ ಪರಮಾತ್ಮನೇ. ಪ್ರತಿಯೊಬ್ಬ ಪ್ರಾಣಿಗಳ ಎಲ್ಲ ವ್ಯಾಪಾರಗಳಿಗೂ ಹರಿಯ ಮುಖ್ಯ ಕಾರಣ. ಬ್ರಹ್ಮದೇವರು ಅಚಲ ಪ್ರತಿಮೆಯ ಹಾಗೆ, ವಾಯುದೇವರು ಉತ್ಸವ ಮೂರ್ತಿಯ ಹಾಗೆ. ಸಮಸ್ತ ಪ್ರಾಣಿಗಳು ಮಾಡತಕ್ಕಂತಹ ಸಕಲ ಪುಣ್ಯಕರ್ಮಗಳಿಂದ ಏನು ಸುಖ ದೊರೆಯುತ್ತೆ, ಆ ಸುಖ ಎರಡು ರೀತಿಯಾಗಿದೆ ಅಂತೆ. ಜಡ ಸುಖ, ಸಾರ ಸುಖ ಅಂತ. ಎಲ್ಲ ಪ್ರಾಣಿಗಳು ಮಾಡತಕ್ಕಂತಹ ಸಕಲ ಪುಣ್ಯಕರ್ಮಗಳಿಂದಲೂ ಬರತಕ್ಕಂತಹ ಸುಖ ಅದು ಜಡ ಸುಖ. ಒಂದು ಜಡ ಸುಖ, ಮತ್ತೊಂದು ಸಾರ ಸುಖ ಅಂತ. ಈ ಒಂದು ಜಡ ಸುಖ ಹೆಚ್ಚಾಗಿದ್ದರೆ, ತುಂಬ ಇದ್ದರೆ, ಅದರಿಂದ ಆ ಜೀವನಿಗೆ ಸ್ವರ್ಗಾದಿ ಲೋಕಗಳು ಪ್ರಾಪ್ತವಾಗ್ತವೆ. ಇಲ್ಲದೆ ಹೋದರೆ ಜೀವನಿಗೆ ದೊರೆತಕ್ಕಂತಹ ಕ್ಷಣಿಕ ಆನಂದ ರೂಪವಾಗಿರುತ್ತದೆ. ಸಾರ ಸುಖ ಅದು ಜಡ ಸುಖಕ್ಕಿಂತ ತುಂಬ ಹೆಚ್ಚಿನ ಮಟ್ಟದ್ದು, ಪ್ರಮಾಣದಲ್ಲಿಯೂ ಬಹಳ ಅಧಿಕವಾಗಿರುತ್ತೆ. ಈ ಸುಖದಲ್ಲಿ ಪುನಃ ಎರಡು ಭಾಗ, ಶ್ರೀಹರಿಯ ಭಾಗ ಮತ್ತು ಬ್ರಹ್ಮದೇವರ ಭಾಗ ಅಂತ. ಬ್ರಹ್ಮನ ಭಾಗಕ್ಕಿಂತ ಹರಿಯ ಭಾಗ ತುಂಬ ಹೆಚ್ಚಾಗಿರುತ್ತೆ. ಇದನ್ನು ಸ್ವರೂಪ ಸುಖ ಅಂತ ಹೇಳ್ತಾರೆ. ಹೀಗೆ ಸಕಲ ಪ್ರಾಣಿಗಳು ಮಾಡತಕ್ಕಂತಹ ಸಕಲ ಪುಣ್ಯಗಳಲ್ಲಿಯೂ ಅಡಗಿರತಕ್ಕಂತಹ ಸ್ವರೂಪ ಸುಖದ ಅಧಿಕಾಂಶವನ್ನು ಶ್ರೀಹರಿ ಮಿಕ್ಕ ಅಂಶವನ್ನು ಅವರ ಜೊತೆಯಲ್ಲಿ ಬ್ರಹ್ಮದೇವರು ಒಟ್ಟಿಗೆ ಅನುಭವಿಸ್ತಾರೆ. ಈ ಒಂದು ಅನುಭವಕ್ಕೆ ಸಹಭೋಗ ಅಂತ ಹೆಸರು. ಇಂತಹ ಅನುಭವ ಬ್ರಹ್ಮಪಟ್ಟದಲ್ಲಿದ್ದವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿಕೋಸ್ಕರವಾಗಿ ಇಲ್ಲಿ ತಿರುಗುಣದಾಸ ಹೇಳ್ತಾ ಇದ್ದಾರೆ, ದುಷ್ಪ್ರಾಪೇ ಪಾರಮೇಷ್ಟೇ, ಎಲ್ಲರಿಗೂ ಸಾಧ್ಯ ಇಲ್ಲ ಇದು. ಇದನ್ನು ಅಸಂಖ್ಯ ಸೇವೆಗಳಿಂದ ಪಡಿಬೇಕಿದನ್ನು. ಅಂತಹ ಅಸಂಖ್ಯ ಸೇವೆಗಳನ್ನು ಮಾಡಿ ತೃಪ್ತಿಯನ್ನುಂಟು ಮಾಡಿದ ಹನುಮಂತ. ಅವ ಮಾಡಿದಂತಹ ಅಸಂಖ್ಯ ಸೇವೆಗಳಿಂದ ತೃಪ್ತನಾಗಿರತಕ್ಕಂತಹ ಶ್ರೀರಾಮ ಅವನಿಗೆ ಈ ಬ್ರಹ್ಮ ಪದವಿಯನ್ನೇ ಕೊಟ್ಟು ಈ ಸಹಭೋಗವನ್ನು ಅನುಗ್ರಹಿಸ್ತಾನೆ. ಹೀಗೆ ರಾಮಪರವಾಗಿಯೂ ಹನುಮತ್ಪರವಾಗಿಯೂ ಈ ಒಂದು ಪದ್ಯದ ಭಾವಾರ್ಥವನ್ನು ನಾವು ನೋಡ್ಬೋದು. ಒಟ್ಟು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೇ ಭಗವನ್ ರಾಮಚಂದ್ರ, ನಿನ್ನ ನಾಮವೇ ಪರಮ ಪಾವನ, ನಿನ್ನ ಸ್ಮರಣೆಯೇ ಪುಣ್ಯಪ್ರದ, ನಿನ್ನ ಚರಿತ್ರೆಯೇ ಶುಭತಮ ಕಥಾಶಯ. ರಾವಣಾದಿ ದುಷ್ಟ ರಾಕ್ಷಸರ ಬಾಧೆಯನ್ನು ತಾಳಲಾರದೆ
ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಮುಂದೆ ಮಾಡಿಕೊಂಡು ಮೂಲರೂಪಿಯಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನಾದ ನಿನ್ನನ್ನು ಭೂಭಾರ ಹರಣಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ಆಗ ನೀನು ಸೂರ್ಯವಂಶದಲ್ಲಿ ರಾಮನೆಂಬ ಹೆಸರಿನಿಂದ ಅವತಾರ ಮಾಡಿದಿ. ಹೀಗೆ ನೀನು ಸಾಕ್ಷಾತ್ ನಾರಾಯಣನೇ ಆಗಿದ್ದೀಯ. ಸೃಷ್ಟಿ ಸ್ಥಿತಿ ಸಂಹಾರಾದಿ ಅಷ್ಟ ಕಾರ್ಯಗಳಿಗೆ ನೀನೇ ಮುಖ್ಯನಾಗಿದ್ದರೂ ಕೂಡ ನಿನ್ನ ಸ್ವೇಚ್ಛೆಯಿಂದ ಲಕ್ಷ್ಮೀದೇವಿಯನ್ನು ಬ್ರಹ್ಮರುದ್ರಾದಿಗಳನ್ನು ಸೃಷ್ಟ್ಯಾದಿ ಕಾರ್ಯಗಳಲ್ಲಿ ನಿಯೋಗ ಮಾಡಿದ್ದೀಯ. ಆದ್ದರಿಂದ ನಿಯಾಮಕನಾಗಿರತಕ್ಕಂತಹ ನೀನು ನಿಯಮ್ಯರಾಗಿರ್ತಕ್ಕಂತಹ ರಮಾಬ್ರಹ್ಮಾದಿಗಳೆಲ್ಲರಿಗಿಂತಲೂ ಕೂಡ ಸರ್ವೋತ್ತಮನು ಸರ್ವಶಕ್ತನೂ ಆಗಿದ್ದೀಯ. ಹೀಗಿರುವಾಗ ತ್ರೇತಾಯುಗದಲ್ಲಿ ಅಸಂಖ್ಯ ದುಷ್ಟ ರಾಕ್ಷಸರು ಈ ಸುಲಭ ಪ್ರಾಪ್ಯರಾಗಿರ್ತಕ್ಕಂತಹ ಬ್ರಹ್ಮರುದ್ರರನ್ನು ಕುರಿತು ತಪಸ್ಸು ಮಾಡಿ ಅವರ ಮೂಲಕ ಅಜೇಯತ್ವವನ್ನು ಅವಧ್ಯತ್ವವನ್ನು ಇಂತಹ ಅಪೂರ್ವ ವರಗಳನ್ನು ಪಡೆದುಕೊಂಡು ಅದರಿಂದ ಮದೋನ್ಮತ್ತರಾಗಿ ಜನಗಳಿಗೆ ನಾನಾ ರೀತಿಯಲ್ಲಿ ಹಿಂಸೆ ಮಾಡ್ತಾ ಲೋಕಕಂಟಕರಾಗಿದ್ದರು. ಇದನ್ನು ಕಂಡ ನೀನು ಆ ವರಲಬ್ಧವಾಗಿದ್ದಂತಹ ಅವಧ್ಯತ್ವವನ್ನು ಮುರಿದು ಆ ಖರದೂಷಣ ತ್ರಿಶಿರ ಮೊದಲಾದವರನ್ನು ವಿರಾಧಕ ಬಂಧ ಸುಪ್ತಜ್ಞ ಮಕರಾಕ್ಷಾದಿ ಕೋಟಿಗಟ್ಟಲೆ ರಾಕ್ಷಸರನ್ನು ಅನಾಯಾಸವಾಗಿ ಸಂಹಾರ ಮಾಡಿ ಜಗತ್ತಿಗೆ ಆಗ್ತಾ ಇದ್ದಂತಹ ಅವರ ಬಾಧೆಯನ್ನು ತಪ್ಪಿಸಿ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿದ್ದೀಯ. ನಿನ್ನ ಈ ದುಷ್ಟ ಸಂಹಾರ ಕಾರ್ಯದಲ್ಲಿ ನಿನಗೆ ಪ್ರಧಾನಾಂಗಂಹಿ ಮಾರುತಿ ಅಂತ ವಾದಿರಾಜರು ಹೇಳಿದ ಹಾಗೆ ಪ್ರಧಾನಾಂಗನಾದ ಹನುಮಂತನೂ ಕೂಡ ನಿನ್ನಂತೆ ಅನೇಕ ಕೋಟಿ ರಾಕ್ಷಸರನ್ನು ಅಶೋಕವನ ಭಂಗ ಮಾಡಿದಾಗಲೂ ರಾಮರಾವಣರ ಯುದ್ಧದಲ್ಲಿಯೂ ಕೂಡ ಸಂಹಾರ ಮಾಡಿ ನಿನಗೆ ನೆರವಾಗಿದ್ದಾನೆ. ಅವನ ಈ ಅಗಾಧವಾಗಿರತಕ್ಕಂತಹ ಸೇವೆಗೆ ಮೆಚ್ಚಿ ನೀನು ಅವನನ್ನು ಕರುಣಾಪೂರ್ಣ ದೃಷ್ಟಿಯಿಂದ ನೋಡಿ ಅವನ ಈ ಮಹತ್ ಕಾರ್ಯವನ್ನು ಪ್ರಶಂಸಿಸಿ ಪ್ರೀತ್ಯತಿಶಯದಿಂದ ಅವನನ್ನು ಆಲಿಂಗನ ಮಾಡಿಕೊಂಡಿದ್ದೀಯ. ಕಡೆಗೆ ಪರಂಧಾಮಕ್ಕೆ ತೆರಳುವುದಕ್ಕೆ ಮುನ್ನ ಅವನ ತಲೆ ಮೇಲೆ ನಿನ್ನ ಅಮೃತಮಯವಾಗಿರತಕ್ಕಂತಹ ದಿವ್ಯ ಕರಕವಲವನ್ನಿಟ್ಟು ತವಾಹಂ ಅಕ್ಷಿ ಗೋಚರ ಸದಾ ಭವಾಮಿ ನಾನ್ಯಥಾ ಸಮೀಢ್ಯಮಾನ ಸದ್ಯಶ ರಮಸ್ವ ಮತ್ಪುರಸ್ಸದಾ ಅಂತ ಹೇಳಿದ ಹಾಗೆ, ಹೇ ಹನುಮಂತ, ನಾನು ನಿನಗೆ ಸರ್ವದಾ ಪ್ರತ್ಯಕ್ಷವಾಗಿಯೇ ಕಾಣಿಸ್ತಾ ಇರ್ತೀನಿ. ದೇವಗಂಧರ್ವಾದಿಗಳಿಂದ ಸ್ತುತಿಸಲ್ಪಡ್ತಕ್ಕಂತಹ ಕೀರ್ತಿ ಉಳ್ಳವನಾಗಿ ನನ್ನ ಮುಂದೆ ನಿರಂತರವಾಗಿ ನಡೆದಾಡ್ತಾ ಇರು ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ದಲ್ಲದೆ ಮುಂದಿನ ಕಲ್ಪದಲ್ಲಿ ಅವನಿಗೆ ಬ್ರಹ್ಮ ಪದವಿಯನ್ನು ಕರುಣಿಸಿ ಆ ಬ್ರಹ್ಮಕಲ್ಪ ಮುಗಿಯುವವರೆಗೂ ನಿನ್ನ ಜೊತೆಯಲ್ಲಿ ಸಕಲ ಭೋಗಗಳನ್ನು ಅನುಭವಿಸುವಂತಹ ಈ ಸಹಭೋಗವನ್ನು ಕೂಡ ಅವನಿಗೆ ಅನುಗ್ರಹ ಮಾಡಿದ್ದೀಯ. ಎಂಥ ಕರುಣಾಮೂರ್ತಿ ನೀನು! ಹನುಮಂತನ ಮೇಲೆ ನಿನ್ನ ಮಮತೆ, ನಿನ್ನ ಅನುಗ್ರಹ ಎಷ್ಟು ಅಪಾರವಾಗಿದೆ. ಹೇ ದೇವ, ಆ ಭಕ್ತ್ಯಾದಿಗಳಿಂದ ತುಂಬಿದ ಭಕ್ತ್ಯಾದಿಗಳಿಂದ ನಾನು ನಮ ಉಕ್ತಿಯನ್ನಷ್ಟೇ ಸಮರ್ಪಿಸಬಹುದು. ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅಂತಷ್ಟೇ ಹೇಳ್ಬೋದು ಹೊರತು ಇನ್ನೇನು ಹೇಳಲಿಕ್ಕಾಗಲ್ಲ ಅಂತ ಈ ಶ್ಲೋಕದ ತಾತ್ಪರ್ಯ ಅಂತ ಹೇಳ್ಬೋದು. ಹಾಗೆಯೇ ಹನುಮತ್ಪರವಾಗಿ ಹೇಳುವಾಗ, ಹೇ ಜ್ಞಾನಿವರೇಣ್ಯನಾಗಿರ್ತಕ್ಕಂಥ ಹನುಮಂತ, ಶ್ರೀರಾಮದೇವರಿಗೆ ನೀನು ಎಂತಹ ಒಂದು ನಿರ್ವ್ಯಾಜ್ಯ ಸೇವೆಯನ್ನು ಎಷ್ಟು ಭಕ್ತಿಯಿಂದ ಎಷ್ಟು ಕಳಕಳಿಯಿಂದ ಮಾಡಿದ್ದಿ ಸ್ವಾಮಿ. ಆ ಸೇವೆಯಾದರೂ ಎಂತಹ ಮಹತ್ವದ ಸೇವೆ! ಒಂದೋ ಎರಡೋ ಲೆಕ್ಕವಿಲ್ಲ. ಒಂದೊಂದು ಬೇರೆ ಯಾರಿಂದಲೂ
ಮನಸ್ಸ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸೇವೆಯನ್ನು ಮಾಡಿದ್ದೀಯ. ಸುಗ್ರೀವನ ಆಜ್ಞೆಯಂತೆ ಅಸಂಖ್ಯ ಕಪಿಗಳು, ಆ ಅಸಂಖ್ಯ ಕಪಿಗಳನ್ನು ಸೀತೆಯ ಅನ್ವೇಷಣಕ್ಕಾಗಿ 4 ದಿಕ್ಕುಗಳಲ್ಲಿ ತಂಡೋಪತಂಡವಾಗಿ ಹೊರಟರಲ್ಲ, ಅವರಲ್ಲೆಲ್ಲ ಆ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಿಕೊಂಡು ಹಿಂದಿರುಗಿ ಬಂದಂತಹ ಧೀರಾಗ್ರಣಿ ಅಂದರೆ ಅದು ನೀನು ಮಾತ್ರ. ಈ ಸೇವೆಯ ನಿರ್ವಹಣೆಯಲ್ಲಿ ಕೂಡ ಹೆಜ್ಜೆ ಹೆಜ್ಜೆಗೂ ನಿನ್ನ ಅಪಾರವಾಗಿರತಕ್ಕಂತಹ ಆಸಕ್ತಿ, ಅಸಾಧಾರಣವಾಗಿರತಕ್ಕಂತಹ ನಿಷ್ಠೆ ಅದು ಎದ್ದು ಕಾಣ್ತಾ ಇದೆ. ಆ ರಾಮನ ಸಂದೇಶವನ್ನು ಸೀತೆಗೆ ಒಪ್ಪಿಸುವುದು ಮಾತ್ರ ಅಲ್ಲ, ಅವಳ ಸಂದೇಶವನ್ನೂ ಕೂಡ ರಾಮನಿಗೆ ಒಪ್ಪಿಸಿ ಅವಳು ಕಳಿಸಿದಂತಹ ಚೂಡಾಮಣಿಯನ್ನು ರಾಮನ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಕೃತಜ್ಞತೆಯನ್ನು ಹೊಂದಿದ್ದೀಯಾ. ಇದೇನು ಸಣ್ಣ ಕೆಲಸವ? ಇದಕ್ಕಾಗಿ ನೀನು ಎಷ್ಟು ಕಷ್ಟಪಡಬೇಕಾಯಿತು. ಸಮುದ್ರವನ್ನೇ ನೀನು ಲಂಘಿಸಿದಿ, ದಾರಿಯಲ್ಲಿ ಎಷ್ಟೋ ವಿಘ್ನಗಳನ್ನು ಎದುರಿಸಿ ಜಯಿಸಿದಿ, ಮೈನಾಕದನ್ನು ತಣಿಸಿದಿ, ಸಿಂಹಿಕೆಯನ್ನು ಸುರಸೆಯನ್ನು ಹಾಗೆ ಲಂಕಿಣಿಯನ್ನು ಪರಾಭವಗೊಳಿಸಿದೀಯಾ. ಲಂಕೆಯನ್ನು ಪ್ರವೇಶ ಮಾಡಿದಿ, ಯಾರಿಗೂ ಕಾಣದಂತೆ ಬೆಕ್ಕಿನ ಹಾಗೆ ಚಿಕ್ಕ ರೂಪವನ್ನು ಧಾರಣೆ ಮಾಡಿ ಇಡೀ ಲಂಕೆಯನ್ನು ಪರಿಶೋಧನೆ ಮಾಡಿ ನೀನು ಅಶೋಕವನವನ್ನೇ ಧ್ವಂಸ ಮಾಡಿ ಅಕ್ಷಕುಮಾರನೇ ಮೊದಲಾದ ಅನೇಕ ರಾಕ್ಷಸರನ್ನು ಕೇವಲ ನಿನ್ನ ಬಾಹುಬಲದಿಂದಲೇ ಅಪ್ಪಳಿಸಿಬಿಟ್ಟಿದ್ದೀಯ. ರಾವಣನಿಗೆ ಈ ಶ್ರೀರಾಮನ ಒಂದು ಅಪರಿಮಿತವಾಗಿರ್ತಕ್ಕಂತಹ ಪರಾಕ್ರಮ ಎಂಥದ್ದು ಎಂಬುದನ್ನು ಪರಿಚಯ ಮಾಡಿಕೊಟ್ಟು ಲಂಕೆಯನ್ನೇ ಅಗ್ನಿದೇವನಿಗೆ ಆಹುತಿಯಾಗಿ ಒಪ್ಪಿಸಿ ಜಯಬೇರಿ ಹೊಡೆದು ಬಂದಿದ್ದೀಯ. ಕೋಟ್ಯಾನುಕೋಟಿ ದುಷ್ಟ ರಾಕ್ಷಸರು ಬ್ರಹ್ಮರುದ್ರ ಪಾರ್ವತ್ಯಾದಿಗಳ ವರಬಲದಿಂದ ಕೊಬ್ಬಿ ಅವಧ್ಯರಾಗಿರತಕ್ಕಂತಹ ಆ ರಾಕ್ಷಸರಿಂದ ದುರ್ಗಮವಾಗಿರತಕ್ಕಂತಹ ಲಂಕಾದ್ವೀಪದಲ್ಲೇ ಸೇರಿಕೊಂಡು ಎಲ್ಲರನ್ನು ಹಿಂಸ್ತಾ ಭೂಮಿಗೆ ಭಾರಭೂತರಾಗಿರತಕ್ಕಂತಹ ಅವರನ್ನು ನೀನು ಧ್ವಂಸ ಮಾಡಿದ್ದೀಯ. ಸೀತಾಪಹರಣ ನಿಮಿತ್ತ ಅಷ್ಟೇ. ಸೀತಾಪಹರಣ ನಿಮಿತ್ತದಿಂದ ಅವರೆಲ್ಲರನ್ನು ಧ್ವಂಸ ಮಾಡಿ ರಾಮದೇವರ ಭೂಭಾರ ಹರಣ ಕಾರ್ಯದಲ್ಲಿ ಪ್ರಧಾನಾಂಗವಾಗಿ ದುಡಿದು ಅಗಾಧ ಸೇವೆಯನ್ನು ಸಲ್ಲಿಸಿದ್ದೀಯ. ಹೇ ಕಪಿವೀರನೇ, ನೀನು ಇಷ್ಟು ದುಡಿದರೂ ಸಹ ನಿನಗೆ ಕಿಂಚಿತ್ತಾದರೂ ಕೂಡ ಪ್ರತಿಫಲಾಪೇಕ್ಷೆಯ ಬಯಕೆ ಅದು ಸುಳಿಲೇ ಇಲ್ಲ. ಕೇಳಬಾರದು. ದೊಡ್ಡ ದೊಡ್ಡ ಜ್ಞಾನಿಗಳು ಮಹರ್ಷಿಗಳು ಕೂಡ ಕಟ್ಟಗಡೆಗೆ ಮೋಕ್ಷವನ್ನಾದರೂ ಬಯಸ್ತಾರೆ, ಆದರೆ ನೀನು ಅದನ್ನು ಸಹ ಬಯಸಲಿಲ್ಲ. ಸಾಕ್ಷಾತ್ ರಾಮನೇ ತಾನೇ ಸ್ವತಃ ನಿನ್ನಲ್ಲಿ ವರ ಕೇಳಿಕೋ ಅಂತಂದಾಗ ನೀನು ಯಾವ ವರ ಕೇಳಿದೆ? ರಾಜ್ಯವನ್ನು ಕೇಳಿದೆಯಾ? ಕೋಶವನ್ನು ಕೇಳಿದೆಯಾ? ಭೋಗವನ್ನೇ ಕೇಳಿದೆಯಾ? ಭಾಗ್ಯವನ್ನೇ ಕೇಳಿದೆಯಾ? ಎಲ್ಲವನ್ನು ಬಿಟ್ಟು ನಿನ್ನಲ್ಲಿ ನಿರಂತರವಾದ ಭಕ್ತಿಯು ಅಭಿವೃದ್ಧಿಯಾಗುವಂತೆ ಅನುಗ್ರಹಿಸು ಅಂತ ಕೇಳ್ಕೊಂಡು. ಅಷ್ಟೇ ತಾನೇ ಕೇಳ್ಕೊಂಡದ್ದು. ಸೇವಕತನ ರುಚಿ ಏನಿದೆಯೋ ದೇವ ಹನುಮರಾಯ, ವೈರಾಗ್ಯ ಬೇಡಿ. ಉದಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನಬಾರದಿತ್ತೆ. ಎಂತಹ ಕಾರ್ಯವನ್ನು ಮಾಡಿದ್ದಾನೆ ರಾಮ ಹನುಮಂತ. ಹಾಗಾಗಿ ಏನು ಬೇಕು ಅಂತ ಕೇಳಿದರೆ ಏನು ಕೇಳ್ಬೋದಿತ್ತು? ಒಂದು ಕಡೆ ಪುರಂದರದಾಸ ಹೇಳ್ತಾರೆ, ಉದಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆ ಮಾಡು ಎನ್ನಬಾರದಿತ್ತೆ. ಬ್ರಹ್ಮಚಾರಿ ಅಲ್ಲವ ನೀನು? ಸಮುದ್ರ ದಾಟಿ ಸೀತೆಯನ್ನು ಕಂಡು ಬಂದಾಗ ಎಷ್ಟು ಮಹತ್ತರವಾದ ಕಾರ್ಯ. ನೀನು ಮದುವೆ ಮಾಡು ಅಂತ ಕೇಳ್ಬೋದಿತ್ತು. ಅದನ್ನು ಕೇಳಿದೆಯಾ? ಇಲ್ಲ. ಪದವಿ ಪಾಷಾಣ ಪೆಣ್ಣ ಮಾಡಿದವನಿಗೆ ಇದೇನು ಆಶ್ಚರ್ಯವೋ ನೀ ಬಯಸಲೊಲ್ಲದೆ. ಅಲ್ಲ, ಅದು ಹೇಗೆ ಸಾಧ್ಯ? ರಾಮನಿಗೆ ಇವನಿಗೆ ಮದುವೆ ಮಾಡಲಿಕ್ಕೆ ಆಗ್ತದ ಅಂದರೆ ಯಾಕೆ ಆಗೋದಿಲ್ಲ? ಕ್ಷಣದಳು ಪದವಿ ಪಾಷಾಣ ಪೆಣ್ಣ ಮಾಡಿದವನಿಗೆ, ತನ್ನ ಪಾದಸ್ಪರ್ಶದಿಂದ ಕಲ್ಲನ್ನೇ ಹೆಣ್ಣಾಗಿ ಮಾಡಿದವನಿಗೆ ಇದೇನು ಆಶ್ಚರ್ಯವಾ? ಹನುಮಂತ ಬಯಸುವಂಥದ್ದನ್ನು ಕೊಡುವಂಥದ್ದು ಏನಲ್ಲ.
ಕ್ಷಣದಳು ಸಂಜೀವನಗಿರಿ ತಂದಾಗ ಹಣವನ್ನು ಬೇಡಲು ಕೊಡದಿಹನೇ. ಒಂದು ಕ್ಷಣದಲ್ಲಿ ಸಂಜೀವನ ಪರ್ವತವನ್ನು ತಂದು ಲಕ್ಷ್ಮಣಾದಿಗಳನ್ನು ಬದುಕಿಸಿದೆಯಲ್ಲ, ಎಂತಹ ಕಾರ್ಯ ಅದು. ಅದಕ್ಕೆ ನೀನು ಕೇಳಬೋಯಿತ್ತು, ಹಣ ಹೊನ್ನು ಬೇಡಲು ಕೊಡದಿಹನೇ. ಹಣ ಹೊನ್ನು ಇದನ್ನು ಕೇಳಿದರೆ ಕೊಡದೇ ಇರ್ತಿದ್ನಾ? ಅದನ್ನು ಕೇಳಲಿಲ್ಲ. ವಿನಯದ ವಿಭೀಷಣನಿಗೆ ರಾಜ್ಯವಿತ್ತವನಿಗೆ ಏನು ಆಶ್ಚರ್ಯವೋ ಹನುಮ ನೀನೊಲ್ಲದೆ. ಅದೇನು ಕಷ್ಟ ನಿನಗೆ ಹಣ ಹೊನ್ನು ಕೊಡುವಂಥದ್ದು? ಯಾಕೆಂದರೆ ವಿಭೀಷಣನಿಗೆ ರಾಜ್ಯವನ್ನೇ ಕೊಟ್ಟಿದ್ದೀಯ. ಹಾಗಿರುವಾಗ ಇದೇನು ದೊಡ್ಡ ವಿಷಯ? ವನಜಾಕ್ಷ ಸಿರಿದೇವಿಯರಸು ಉದಾರನಿಗೆ ಘನವಾಗಿಹುದು ಏನು ನೀ ಬಯಸಲೊಲ್ಲದೆ. ಸಾರ್ವಭೌಮನು ತಾನೇ ಮೆಚ್ಚಿ ಬಂದಾಗಲೇ ಉರಿವಿಯ ಬೇಡಲು ಕೊಡದಿಹನೇ. ಸರ್ವವ ತೊರೆದು ಶ್ರೀ ಪುರಂದರ ವಿಠಲ ನಿರ್ವ್ಯಾಜ ಭಕುತಿಯ ಬೇಡಿಕೊಂಡೆಲ್ಲದೆ ಅಂತ ದಾಸ ಹೇಳ್ತಾರೆ. ಇವನಿಗೆ ಏನು ಬೇಕಾದರೂ ಕೊಡಬೋಯಿತ್ತು. ಹಾಗಾಗಿ ಇವನು ಏನನ್ನು ಬೇಕಾದರೂ ಕೇಳಬೋಯಿತ್ತು. ಅದು ಯಾವುದನ್ನು ಕೇಳಲಿಲ್ಲ. ಏನು ಕೇಳಿದೆ ನೀನು ಅಂದರೆ ಸರ್ವವ ತೊರೆದು, ಸಾರ್ವಭೌಮನು ತಾನೇ ಮೆಚ್ಚಿ ಬಂದಾಗಲೇ, ರಾಜನು ತಾನೇ ಬಂದು ಮೆಚ್ಚಿಕೊಂಡಾಗ ಅವ ಭೂಮಿಯನ್ನೇ ಕೇಳಿದರೆ ಕೊಡ್ತಾನೆ. ಭೂಮಿ ಬೇಡ, ಏನು ಕೇಳಿದ್ದು? ಏನು ಕೇಳಬೋಯಿತ್ತು? ಏನು ಬೇಡಪ್ಪ. ಉರಿವೆ ಕೇಳಬೋಯಿತ್ತು, ಆದರೆ ಕೊಡದೇ ಇರ್ತಿದ್ನಾ? ಕೊಡ್ತಿದ್ದ. ಆದರೆ ಸರ್ವವ ತೊರೆದು ಅದೆಲ್ಲವನ್ನು ಬಿಟ್ಟು ಆ ಪುರಂದರ ವಿಠಲದಲ್ಲಿ ನಿರ್ವ್ಯಾಜ ಭಕ್ತಿಯನ್ನು ಬೇಡಿಕೊಂಡೆಲ್ಲ. ಅಷ್ಟಕ್ಕೂ ತೃಪ್ತನಾಗದೆ ಅವ ಗಾಢಾಲಿಂಗನವನ್ನು ಕೊಟ್ಟ ಮಾತ್ರ ಅಲ್ಲ, ಮುಂದಿನ ಕಲ್ಪದಲ್ಲಿ ಬ್ರಹ್ಮಪಟ್ಟವನ್ನು ಕರುಣಿಸಿ ಆ ಪುಣ್ಯಜೀವಿಗಳ ಸಕಲ ಪುಣ್ಯಗಳ ಸಾರ ಸುಖವನ್ನು ದೊರೆಯುವಂತೆ ಮಾಡಿದ. ಇಂತಹ ಒಂದು ಅದ್ಭುತವಾಗಿರತಕ್ಕಂತಹ ಕಾರ್ಯವನ್ನು ಮಾಡುವ ಮೂಲಕವಾಗಿ ಎಲ್ಲರಿಗೂ ಯಾರಿಗೂ ದೊರೆಯಲು ಅಶಕ್ಯವಾಗಿರತಕ್ಕಂತಹ ದುರ್ಲಭವಾದ ಆ ಬ್ರಹ್ಮ ಪದವಿಯಲ್ಲಿ ಸಹಭೋಗವುಳ್ಳನಾಗಿ ಮಾಡಿದ್ದೀಯಾ ಅಂತ ಇಷ್ಟು ವಿಚಾರಗಳನ್ನು ನಾವು ಅನುಸಂಧಾನ ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ಹನುಮದೇವರ ಅವತಾರದ ಕಥೆ ಮುಗಿಯುತ್ತೆ. ಇನ್ನು ಮುಂದೆ ಜಘ್ನೇ ನಿಘ್ರೇನ ವಿಘ್ನೋ ಬವಳ ವರಭಕ ಧ್ವಂಸನಾದೇನ ಶೋಚತ್ ಆ ಒಂದು ಪದ್ಯದಲ್ಲಿ ಭೀಮನ ಅವತಾರವನ್ನು ಪ್ರಸ್ತಾಪ ಮಾಡ್ತಾ ಮುಂದಿನ ಶ್ಲೋಕಗಳಲ್ಲಿ ಭೀಮಾವತಾರದ ಚರಿತ್ರೆಯನ್ನು ನಿರೂಪಿಸ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.